ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಬೆಂಗಳೂರಿಗೆ ಯಾಕೆ ಹೋಗ್ತಿದ್ದೀವಿ ಅಂತ. ಸೊ ಅದರಲ್ಲಿ ಹೇಳಿಲ್ಲ ನಾನು ಯಾಕೆ ಹೋಗ್ತಿದ್ದೀವಿ ಅಂತ, ಬಟ್ ಇವಾಗ ಹೇಳ್ತೀನಿ. ನಾವು ಅಂಡಮಾನ್ ನಿಕೋಬಾರಿಗೆ ಹೋಗ್ತಾ ಇದ್ದೀವಿ. ಜನವರಿದಿಂದನೂ ಪ್ಲ್ಯಾನ್ ಮಾಡ್ತಾಯಿದ್ವಿ ಎಲ್ಲಿಗಾದರೂ ಹೋಗೋಣ ಇಂಟರ್ನ್ಯಾಷನಲ್ ಟ್ರಿಪ್ ಅಂತ. ಬಟ್ ಇದು ಲಾಸ್ಟ್ ಆಯಿತು, ಅಂಡಮಾನ್ ನಿಕೋಬಾರಿಗೆ ಹೋಗೋಣ ಅಂತ. ಥೈಲ್ಯಾಂಡಿಗೂ ಪ್ಲ್ಯಾನ್ ಆಗಿತ್ತು, ಬಟ್ ಅದು ಸಮರ್ ಅಲ್ವಾ, ಸೊ ಹಾಗಾಗಿ ಬೇಡ, ಬಿಸಿಲು ಭಾಳ ಇರುತ್ತೆ ಅಂತ ಸ್ವಲ್ಪ ವಾಟ್ರ್ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಸೊ ಈ ರೀತಿ ರೆಡಿಯಾಗಿ ಬಂದಿದ್ದೀನಿ. ಫುಲ್ ಅಂತೂ ರೆಡಿ ಆಗಿಲ್ಲ. ಸೊ ಮಾರ್ನಿಂಗಿಂದಲೂ ಅವಸರ ಆಯಿತು. ಹೇಗೆಲ್ಲ ರೆಡಿಯಾಗಿ ಬಂದೆ ಅಂತ ಒಂದು ಸರ್ತಿ ನೋಡ್ಕೊಂಡು ಬನ್ನಿ. ಕ್ಯಾಬ್ ಮಾಡಿದ್ರು ಮನೆಯಿಂದ ಏರ್ಪೋರ್ಟಿಗೆ ದೂರ ಆಗತ್ತೆ ಅಂತ. ಸೊ ಅದನ್ನು ಲಗೇಜ್ ಇಡ್ತಾ ಇದ್ದಾರೆ, ಹೊರಡ್ಬೇಕು ಇವಾಗ. 12 o'clock ಫ್ಲೈಟು, ಬಟ್ ಬೆಂಗಳೂರು ಅಲ್ವಾ, ಫುಲ್ ಟ್ರಾಫಿಕ್ ಇರುತ್ತೆ ಅಂತ 9 o'clock ಅಂದರೆ ಬಿಡ್ತಾ ಇದ್ದೀವಿ. ಸೊ ಎಲ್ಲ ಚೆಕ್ಕಿನಸ್ ಆಗಬೇಕು. ಇವ್ರು ನೋಡಿದ್ರೆ ಎಲ್ಲರೂ ಗೂಗಲ್ ಹಾಕೊಂಡು ಕೂತಿದ್ದಾರೆ. ಸೊ ಸಖತ್ ಅಂತ ಇದ್ರು ಎಲ್ಲರೂ, ಫುಲ್ ಎಂಜಾಯ್ಮೆಂಟ್ ಮೂಡಲ್ಲಿದ್ದರು. ಇವಾಗ ಏರ್ಪೋರ್ಟ್ ಎಂಟ್ರೆನ್ಸ್ ಟೋಲ್ ಬಂದಿದೆ. ಗೈಸ್, ಬೋರ್ಡ್ ನೋಡಿದ್ರೇ ವಾವ್ ಅಂತ ಅನಿಸಿದೆ. ಏರೋಪ್ಲೇನಲ್ಲಿ ಹೋಗಬೇಕು ವಾವ್ ಅಂತ. ಏರ್ಪೋರ್ಟ್ ಮುಂದ್ಗಡೆ ಈ ಥರ ಗಾರ್ಡನ್ ಮಾಡಿದ್ದಾರೆ. ಫುಲ್ಲಿ ಕ್ಲೀನ್ ಆ್ಯಂಡ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೆಂಗಳೂರು ಏರ್ಪೋರ್ಟಲ್ಲಿ ಟರ್ಮಿನಲ್ 1 ಮತ್ತು ಟರ್ಮಿನಲ್ 2 ಎರಡು ಇದ್ದಾವೆ. ಸೊ ಟರ್ಮಿನಲ್ 1 ಅಂದರೆ ಹಳೆಯದು, 99 ಮೂವಿ ಶೂಟ್ ಮಾಡಿದಾರಲ್ಲ ಅಲ್ಲಿ. ಟರ್ಮಿನಲ್ 2 ಇವಾಗ ರೀಸೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ ಹೊಸದಾಗಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೊರಗಡೆನೇ ಈ ಥರ ಮೇಂಟೆನೆನ್ಸ್ ಮಾಡಿದ್ದಾರೆ. ಇನ್ನು ಒಳಗಡೆ ಯಾವ ಥರ ಬಿಲ್ಡ್ ಮಾಡಿದಾರೋ, ನನಗಂತೂ ಈ ವೇ ನೋಡಿದ್ರೇ ಎಷ್ಟು ಖುಷಿ ಆಗ್ತಿದೆ ಅಂದರೆ ತುಂಬಾ ಖುಷಿ ಆಗ್ತಿದೆ. ಫೈನಲಿ ಎಂಟ್ರೆನ್ಸ್ ಆದ್ವಿ. ಒಳಗಡೆ ಎಷ್ಟು ಸಖತ್ತಾಗಿದೆ. ಎಷ್ಟು ನನಗಂತ ಈ ವಿಡಿಯೋದಲ್ಲಿ ಮೇ ಬಿ ಅಷ್ಟು ಕಾಣಿಸ್ತಿಲ್ಲ, ಬಟ್ ನಿಜ ಅಲ್ಲೇ ಕುತ್ಕೊಂಡು ಕಣ್ಣಾರ್ಲೆ ನೋಡಿದರೆ ಎಷ್ಟು ಖುಷಿ ಆಗುತ್ತಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ಗೈಸ್, ಅಷ್ಟು ಚೆನ್ನಾಗಿ ಅನಿಸ್ತಿದೆ. ನಮ್ಮ ಫ್ಯಾಮಿಲಿ 14 ಜನ ಹೋಗ್ತಿದ್ದೀವಿ. ಸೊ ಫೈನಲಿ ಪ್ಲ್ಯಾನ್ ಸಕ್ಸಸ್ ಆಗಿದೆ. ಸೊ ಇವಾಗ ಸ್ವಿಂಗಿ ಅಂತ ಏರೋಪ್ಲೇನಲ್ಲಿ ಹೋಗೋದಷ್ಟೆ. ಇವಾಗ ಬ್ಯಾಗ್ ವೇಟ್ ಮತ್ತು ಚೆಕ್ಕಿಂಗ್ ಮಾಡೋಕ್ಕೆ ಹೋಗಬೇಕು. ಇಲ್ಲಿ ವೇಟ್ ಮಾಡಿ ಮುಂದ್ಗಡೆ ಹೋಗಿ ಅದು ಚೆಕ್ಕಿಂಗ್ ಆಗುತ್ತೆ. ಬ್ಯಾಗ್ ಅಂತ ಚೆಕ್ಕಿಂಗ್ ಕೊಟ್ವಿ. ಅದಾದ ತಕ್ಷಣ ಇದೊಂದು ಫ್ಲೈಟ್ ಟಿಕೆಟ್ ಕೊಟ್ಟಿದ್ದಾರೆ. ಅದನ್ನು ಹಿಡಿಯೋದಕ್ಕೇ ಎಷ್ಟು ಖುಷಿ ಆಗ್ತಿದೆ. ಸೊ ಎಲ್ಲರೂ ಹಿಡಿಯೋದನ್ನು ನೋಡಿದ್ದೆ, ಬಟ್ ನನಗೆ ಇವಾಗ ನನ್ನ ಹೆಸರು ಮೇಲೆ ಟಿಕೆಟ್ ಸಿಕ್ಕಿದೆ ಅಲ್ವಾ, ಎಷ್ಟು ಖುಷಿ ಆಗ್ತಿದೆ. ಶಾರ್ಟಾಗಿ ರೀಲ್ ಮಾಡಿದ್ದೆ. ಸೊ ಈ ಥರ ರೆಡಿ ಆಗಿದ್ದೀನಿ ಅಂತ ತೋರಿಸ್ತಿದ್ದೀನಿ ಅಷ್ಟೇ. ಅಂಡಮಾನ್ ನಿಕೋಬಾರ್ ಅಲ್ವಾ, ಅದು ಪಾರ್ಟ್ ಆಫ್ ಇಂಡಿಯಾನೇ. ಸೊ ಹಾಗಾಗಿ ಅದಕ್ಕೆ ವೀಸಾ ಪಾಸ್ಪೋರ್ಟ್ ಅದೇನು ಇರಲಿಲ್ಲ. ಸೊ ಜಸ್ಟ್ ಆಧಾರ್ ಕಾರ್ಡ್ ಅಷ್ಟೇ ಇತ್ತು. ಸೊ ಇವಾಗ ಒಳಗೆ ಎಂಟ್ರೆನ್ಸ್ ಆಗಿದ್ದೀವಿ. ನೋಡಿದರೆ ಮಾಲ್ ಟೈಪ್ ಚೆನ್ನಾಗಿ ಎಲ್ಲನೂ ಮಾಡಿದ್ರು. ಸೊ ಒಂದು ಸರ್ತಿ ರೌಂಡ್ ಹಾಕಿ ಬರಬೇಕು ಅಂತ ಹೋಗ್ತಾ ಇದ್ದೀನಿ. ನೀವು ಬನ್ನಿ ನಮ್ಮ ಜೊತೆ. ಇನ್ನೂ ಫ್ಲೈಟಿಗೆ ಟೈಮ್ ಇತ್ತು, ಸೊ ಹಾಗಾಗಿ ವೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಫೈನಲಿ ಏರೋಪ್ಲೇನ್ ನೋಡ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಿದೆ. ವಾವ್, ನೋಡಿ ಗೈಸ್, ಅಲ್ಲಿದ್ದಾವೆ, ಎಷ್ಟೊಂದು ಇದ್ದಾವಲ್ಲ. ಇದರಲ್ಲೇನೋ ಹೋಗ್ಬೇಕು ಇವಾಗ ನಾವು. ತುಂಬಾ ಖುಷಿ ಆಗ್ತಿದೆ. ಬನ್ನಿ ಗೈಸ್, ನಮ್ಮ ಫ್ಯಾಮಿಲಿ ಅವ್ರನ್ನ ಕೇಳೋಣ ಹೇಗೆ ಅನ್ನಿಸ್ತಿದೆ ಅಂತ. ಹೆಂಗೆ ಅನ್ನಿಸ್ತಿದೆ? ಜಸ್ಟ್ ನಾನು ಅನ್ಕೊಂಡಿರ್ಲಿಲ್ಲ ಬರ್ತೀನಿ ಅಂತ, ಬಟ್ ವಿ ಆರ್ ಆಕ್ಚುಲಿ ಗೋಯಿಂಗ್. ನಾನು ಅನ್ಕೊಂಡೆ ಸೌತ್ ಕೊರಿಯಾ ಹೋಗೋಣ ಅಂತ, ಬಟ್ ಇಟ್ಸ್ ಫೈನ್, ವಿ ಆರ್ ಗೋಯಿಂಗ್ ಟು ಅಂಡಮಾನ್, ವಿಲ್ ಜಸ್ಟ್ ಎಂಜಾಯ್. ನಮಗೂ ಎಕ್ಸೈಟ್ಮೆಂಟ್ ಇದೆ. ಹೆಂಗೋ ಸೊ ಎಕ್ಸೈಟ್. ನಿನಗೆ ಹೇಗೆ ಅನ್ನಿಸ್ತಿದೆ? ಫಸ್ಟ್ ಆಕ್ಚುಲಿ ವಿ ಹ್ಯಾಡ್ ಪ್ಲಾನ್ಡ್ ಅವರ್ ಟ್ರಿಪ್ ಟು ಥೈಲ್ಯಾಂಡ್,
and then it got cancelled for some reason. And now we are heading to Andaman and Nicobar, and I'm so excited for this trip. And I hope we enjoy all the water games. I am excited for scuba diving and everything. ಅಕ್ಕ ನಿಮಗೆ ಹೇಗೆ ಅನಿಸ್ತಿದೆ? ಆಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಫೀಲಿಂಗ್ ವೆರಿ ಮಚ್ ಹ್ಯಾಪಿ. ಯಾಕಂದ್ರೆ ಟುಗೆದರ್ ಫ್ಯಾಮಿಲಿ ವಿ ಆರ್ ಟೇಕಿಂಗ್ ಆಫ್ ಟು ಅಂಡಮಾನ್. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಟು ಲೈಕ್ ಅಂಡರ್ಗೋ ಆಲ್ ದ ಆಕ್ಟಿವಿಟೀಸ್ ಓವರ್ ದೇರ್. ನಂಗೆ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ, ಹೋಗ್ಬೇಕು. ಅಲ್ಲಂತೂ ಏರೋಪ್ಲೇನ್ ನಿಂತಿದಾವೆ, ಇವಾಗ ಹೋಗ್ತೀನಿ ಅಂತ ಕಾಯ್ತಾ ಇದ್ದೀನಿ. ಸನ್ನು, ನಿನಗೆ ಹೆಂಗ ಅನಿಸ್ತಿದೆ? ನನಗಂತೂ ತುಂಬ ಭಯ ಆಗ್ತಿದೆ, ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನಗೂ ಗೊತ್ತಿಲ್ಲ ಯಾವ ಟೈಪ್ ಎಕ್ಸ್ಪೀರಿಯನ್ಸ್ ಇರ್ತಂತ. ನೋಡೋಣ, ಬನ್ನಿ ನೀವು ನಮ್ಮ ಜೊತೆ ಬನ್ನಿ. ಐ ಆಮ್ ಗೋಯಿಂಗ್ ಟು ಅಂಡಮಾನ್ ಆ್ಯಂಡ್ ನಿಕೋಬಾರ್. ಬಾಯ್. ಪಾಪ ನಿಮಗೆ ಹೆಂಗ ಅನ್ಸತೈತಿ ಫಸ್ಟ್ ಟೈಮು? ಫಸ್ಟ್ ಟೈಮ್ ನಾನು ಬಂದದ್ದು ಬಹಳ ಚೆನ್ನಾಗೈತೆ. ಸಾಕಷ್ಟು ಈಗ ನಾನು ನೋಡಿದ್ರೆ ಸುಮಾರು 11 ಏರೋಪ್ಲೇನ್ಗಳು ನಿಂತಾವೆ. ಬೇರೆ ಬೇರೆ ಕಂಪ್ನಿಯ 11 ಏರೋಪ್ಲೇನ್ ನಿಂತಾವೆ. ಫಸ್ಟ್ ಟೈಮ್ ನಾನು ಬರೋದು. ನೋಡಲಿಕ್ಕೆ ಸುಂದರವಾಗಿದೆ, ಬಿಲ್ಡಿಂಗು ಚೆನ್ನಾಗಿದೆ, ಬಹಳ ಸೂಪರ್. ಇಂಥ ಇನ್ನೊಂದು ಇಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ, ಅದು ಕೂಡ ಇದರಂತೆ ಆಗಲಿ, ಒಳ್ಳೆಯದಾಗಲಿ, ಶುಭ ಹಾರೈಕೆ. ಆಮೇಲೆ ನಿನಗೆ ಹೆಂಗ ಅನಿಸ್ತಿದೆ? ನನಗೇನು ಅನಿಸ್ತದೆ ಅಂದರೆ ಫಸ್ಟ್ ಟೈಮ್ ನಾನು ಏರೋಪ್ಲೇನ್ ಹತ್ತೋದ್ರಿಂದ ಆದರೆ ಸ್ವಲ್ಪ ಅನುಭವ ಪಡಿಬೇಕನ್ನೋದು ಆಸೆ. ಆದರೆ ಗೈಸ್, ನಮ್ಮದು ಅದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತ. ಅದು ನಮ್ಮದೇ ಅನ್ಸುತ್ತೆ, ಇನ್ನೂ 1 ಅವರ್ ಇದೆ. ಸೊ ಇದೇ ಇರಬೇಕು ನಮ್ಮದು. ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ನಂಗೆ ಚೈಲ್ಡ್ಹುಡ್ ನೆನಪಾಗತ್ತಿತ್ತು. ಏರೋಪ್ಲೇನ್ ಸೌಂಡ್ ಕೇಳಿದ್ರೆ ಹೊರಗೆ ಓಡಿ ಬರ್ತಾ ಇದ್ದೆ, ಬಟ್ ಇವಾಗ ಏರೋಪ್ಲೇನಲ್ಲೇ ಹೋಗೋದು ಸಿಚುವೇಶನ್ ಬಂದಿದೆ. ಸೊ ತುಂಬಾ ಖುಷಿ ಆಗತ್ತೈತಿ, ಬಟ್ ಅಷ್ಟೊಂದು ಸ್ಯಾಟಿಸ್ಫೈ ಆಗ್ತಿಲ್ಲ, ಯಾಕಂದರೆ ಇದು ಪೇರೆಂಟ್ಸ್ ಅಮೌಂಟ್ ಅಲ್ವಾ. ಸೊ ಅಷ್ಟೊಂದು ಇದನ್ನ ಆಗ್ತಿಲ್ಲ, ಬಟ್ ನನ್ನದೇ ಅಮೌಂಟು ಕೂಡಿಟ್ಕೊಂಡು ಫ್ಯಾಮ್ಲಿನೆಲ್ಲನೂ ಕರ್ಕೊಂಡು ಹೋಗೋದು ಆಸೆ ಹುಡ್ತಾ ಇದೆ. ಸೊ ಈಡೇರಲಿ ಅಂತ ಅಂದ್ಕೊಳ್ತಿದ್ದೀನಿ. ಫ್ಲೈಟ್ ಟೈಮ್ ಆಯಿತು, ಸೊ ಹೊರಡ್ತಿದ್ದೀವಿ. ಅವಳು ಅನ್ಸುತ್ತಿದ್ದಾಳೆ ಫ್ಲೈಟಲ್ಲಿ ಹೋಗಬೇಕು ಅಂತ. ಟಿಕೆಟ್ ಕೈಯಲ್ಲಿದೆ ಗೈಸ್, ಹೆಂಗೆ ಅನ್ನಿಸ್ತಿದೆ ಅಂದರೆ ಬೋರ್ಡಿಂಗ್ ಮಾಡ್ತಾ ಇದ್ದಾರೆ. ಬೋರ್ಡಿಂಗ್ ಆಯಿತು, ಇವಾಗ ಏರೋಪ್ಲೇನ್ ಕಡೆ ಹೊರಡ್ತಿದ್ದೀವಿ. ಡೋರ್ ಇದೆ ಗೈಸ್, ಹೋಗ್ತಾ ಇದ್ದೀವಿ ಒಳಗಡೆ. ಕಾಲು ಇಡ್ಲಾ ಬೇಡ ಅಂತಿದ್ದೀನಿ. ಕೊನೆಗೂ ಇಟ್ಟೆ. ಏನಾದರೂ ಆಗಲಿ ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇದ್ದೀನಿ. ನಂಗೆ ವಿಂಡೋ ಸೈಡ್ ಸೀಟ್ ಸಿಕ್ಕಿದೆ ಗೈಸ್. ನಮ್ಮ ಫ್ಯಾಮ್ಲಿ ಎಲ್ಲರೂ ಒಂದೇ ಕಡೆ ಕುಂತಿದ್ದೀವಿ. ಹಾಯ್ ಎಲ್ಲರಿಗೂ ಹಾಯ್. ಹಲೋ. ಸ್ಟಾರ್ಟ್ ಆಯಿತು ಗೈಸ್, ತುಂಬಾ ಹೆದರಿಕೆ ಬರ್ತಿದೆ. ಇನ್ನೂ ಕೆಳಗಡೆ ಇದೆಲ್ಲ ಅಷ್ಟೊಂದು ಏನು ಫೀಲ್ ಆಗ್ತಾ ಇಲ್ಲ, ಬಟ್ ಇವಾಗ ಫುಲ್ ಸ್ಪೀಡಲ್ಲಿ ಹೋಗ್ತಾರಲ್ಲ ಅವಾಗ ಒಂಥರ ಅನಿಸುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ಗೈಸ್, ಸ್ಟ್ರೇಟ್ ಲೈನ್ ಕಾಣ್ತಿದೆ ನೋಡಿ, ಅಲ್ಲೇ ಸ್ಟ್ರೇಟಾಗಿ ಹೋಗುತ್ತೆ ಇವಾಗ. ಫಾಸ್ಟು, ಮೈ ಗಾಡ್. ಸಣ್ಣದ ಎಕ್ಸ್ಪೀರಿಯನ್ಸ್ ಆಗ್ತದೆ. ಗೈಸ್, ಅದು ಕಾರಲ್ಲಿ ತುಂಬ ಟ್ರಾವೆಲ್ ಮಾಡಿದ ತಕ್ಷಣ ಕಿವಿ ಒಂಥರ ಇದಾಗತ್ತಲ್ಲ ಪ್ಯಾಕ್. ಸೊ ಆ ಥರ ಪ್ಯಾಕ್ ಆಗ್ತಿದೆ ಕಿವಿ. ಹರಿತೋ ಮೇಲೆ ವಾ
ಒಂಥರ ಸಡನ್ಲಿ ಮೇಲೆ ತೊಗೊಂಡ್ರೆ ಹೆಂಗೆ ಅನ್ನಿಸ್ಬಾರ್ದು. ಮೊದಲೇ ಮಾರ್ನಿಂಗಿಂದ ನಾಷ್ಟ ಮಾಡಿಲ್ಲ, ಬಾಳೆಹಣ್ಣು ಮೇಲೆ ಬಂದಿದ್ದೀನಿ. ಸೊ ಈ ಥರ ಮಾಡಿದ್ರೆ ಹೊಟ್ಟೆಲಿ ಒಂಥರ ಅದು ಜಾಯಿಂಟ್ ವೀಲ್ ಇರುತ್ತಲ್ಲ ಆ ಥರ ಅನ್ನಿಸ್ತು. ಇಷ್ಟು ಜಲ್ದಿ ಇಷ್ಟು ಮೇಲೆ ಗೈಸ್ ನೀವು ಕಾಣಿಸ್ತಿಲ್ಲ, ಎಲ್ಲಿದ್ದೀರಾ? ಹಾಯ್ ಮಾಡಿ. ಎಷ್ಟು ಬೆಂಡ್ ಆಗಿದೆ ನೋಡಿ ಗೈಸ್. ಕ್ಲೌಡ್ಸ್ ನೋಡಿ ಎಷ್ಟು ಬೆಳ್ಳಗಿದ್ದಾವೆ, ಚೆನ್ನಾಗಿ. ನನಗಂತೂ ಐಸ್ ಅಂತಲೇ ಅನ್ನಿಸ್ತಿದ್ದಾವೆ. ಇದು ಸೀಟ್ ಹಿಂದ್ಗಡೆ ಪಾಕೆಟ್ ಇತ್ತು, ಏನು ಇಟ್ಟಿದ್ದಾರೆ ಅಂತ ನೋಡೋಣ. ಇದು ವಾಮಿಟ್ ಬಂದರೆ ಅದನ್ನು ಯೂಸ್ ಮಾಡ್ಕೋಬೋದು. ಇದು ಮೆನ್ಯೂ. ಸೊ ಮೀಲ್ಸ್ ತುಂಬಾ ಕಾಸ್ಟ್ಲಿ. ಸ್ವೀಟ್ ಟ್ರೀಟ್ಸ್, ರೆಡಿ ಟು ಈಟ್, ಹಾಟ್ ಬೆವರೇಜಸ್, ಕೋಲ್ಡ್ ಬೆವರೇಜಸ್, ಎಕ್ಸ್ಪ್ರೆಸ್. ಇದು ಸೇಫ್ಟಿಗೆ ಏನೆಲ್ಲ ಹೆಂಗೆ ಇರುತ್ತಲ್ಲ, ಎಲ್ಲೆಲ್ಲಿ ಏನೇನು ಇರುತ್ತೆ ಅಂತ ಇನ್ಸ್ಟ್ರಕ್ಷನ್ಸ್ ಇದ್ದಾವೆ. ಗೈಸ್ ಚೆನ್ನೈ ಬಾರ್ಡರು, ಈ ಕಡೆ ಐಲ್ಯಾಂಡ್ ಐತಿ. ಇವಾಗ ಜಸ್ಟ್ ಅನೌನ್ಸ್ ಮಾಡಿದ್ರು ಏನಂದರೆ ಸ್ವಲ್ಪ ಏರೋಪ್ಲೇನ್ ಶೇಕ್ ಆಗ್ತಾ ಇತ್ತು, ಯಾರೂ ಹಿಂಗೆ ಹೆದ್ರೋಕೆ ಹೋಗಬೇಡಿ. ಅದು ಕ್ಲೌಡ್ಸ್ ಏನಾದರೂ ಫ್ಯಾನಿಗೆ ಅಡ್ಡ ಬಂದರೆ ಸ್ವಲ್ಪ ಫ್ಯಾನಿಗೆ ತೊಂದರೆ ಆಗಿ ಸ್ವಲ್ಪ ಶೇಕ್ ಆಗುತ್ತೆ. ಸೊ ಹಾಗಾಗಿ ಹೆದ್ರಕ್ಕೆ ಹೋಗಬೇಡಿ, ಹೀಗೆ ಒಂದು 600 ಕಿಲೋಮೀಟ್ರ್ ತನಕ ಇದೆ ಅಂತ ಹೇಳ್ತಾಯಿದ್ರು ಅಷ್ಟೆ. ಗಗನಚುಕ್ಕಿಯವ್ರು ಬಂದಿದ್ದಾರೆ ಗೈಸ್. ಇವ್ರು ನೋಡ್ತಾ ಇದ್ದರೆ ಅಹಮದಾಬಾದಲ್ಲಿ ಏರೋಪ್ಲೇನ್ ಕ್ರ್ಯಾಶ್ ಆಯ್ತಲ್ಲ, ಸೊ ಅದರಲ್ಲಿ ತೀರ್ಕೊಂಡ್ರಲ್ಲ, ಅವರೇ ನೆನಪಾಗ್ತಾಯಿದ್ರು. ಎಲ್ರಿಗೂ ಹೊಟ್ಟೆ ಹಸಿತಾ ಇತ್ತು. ಸೊ ಇವಾಗ ಏನಾದರೂ ತೊಗೊಳ್ತಾ ಇದ್ದಾರೆ. ನೆಚೋಸ್ ಆ್ಯಂಡ್ ಸಲ್ಸಾ ಡಿಪ್. ಗೈಸ್ ಮತ್ತೆ ಕ್ಲೌಡ್ಸ್ ಬಂದಿದ್ದಾವೆ, ಹಾಗೆ ಹಿಡ್ಕೊಂಡು ಬರಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನೋಡಿ ಅಲ್ಲಿ ಏನೊಂದು ಕಾಣಿಸ್ತಿದೆ, ಅದೇ ಇವಾಗ ನಾವು ಲ್ಯಾಂಡ್ ಆಗೋದು ಅಂಡಮಾನ್ ಆ್ಯಂಡ್ ನಿಕೋಬಾರ್. 2.5 hour ಜರ್ನಿ ಮಾಡಿದ್ವಿ. ಇದು ವ್ಯೂ ನೋಡೋಕೆ ಕಾಯ್ತಾ ಇದೆ ಗೈಸ್, ತುಂಬಾ ಖುಷಿ ಆಗ್ತಿದೆ. ಇವಾಗೆಲ್ಲನೂ ಐಲ್ಯಾಂಡು, ಬೇ ಆಫ್ ಬೆಂಗಾಲ್ ಅಲ್ವಾ, ತುಂಬಾ ಹೆದರಿಕೆ ಆಗ್ತಾಯಿತ್ತು. ವಾವ್, ಸೋ ನೈಸ್. ಹೇಗಿದೆ ನೋಡಿ, ಕಲರೇ ಅಲ್ಲ ಅದು, ಬ್ಲೂ ಇದೆ, ಪರ್ಪಲ್ ಇದೆ, ಡಾರ್ಕ್ ಬ್ಲೂ ಇದೆ, ಆ ಸೆಂಟ್ರಲ್ಲಿ ಗ್ರೀನ್ ಕಲರ್ ಒಂದು. ಫೈನಲಿ ರೀಚ್ ಆದ್ವಿ. ಥ್ಯಾಂಕ್ ಯು ಸೋ ಮಚ್ ಪೈಲಟ್. ಸ್ಪೀಡ್ ಹೋಗ್ತಾರೆ, ಸ್ಲೋ ಹೋಗ್ತಾರೆ, ಸ್ಪೀಡ್ ಹೋಗ್ತಾರೆ, ಸ್ಲೋ. ಲ್ಯಾಂಡ್ ಆಯ್ತದೆ. ಸ್ಪೀಡ್ ಆಗ್ತದೆ. ಫೈನಲಿ ವಿಸಿಟ್ ಮಾಡಿದ್ವಿ ಅಂಡಮಾನ್ ನಿಕೋಬಾರ್. ಫೈನಲಿ ಹೊರಗಡೆ ಬಂದ್ವಿ. ತುಂಬಾ ಮಜಾ ಬಂತು. ಬಟ್ ಇನ್ನೂ ಸಖತ್ತಾಗಿರಬೇಕು ಅಂತಂದರೆ ಕೆಳಗಡೆ ಬೇರೆ ಬೇರೆ ಕಂಟ್ರೀಸ್ ಕಾಣಿಸ್ತಾ ಇರಬೇಕಿತ್ತು, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇವಾಗ ಹೊರಗಡೆ ಬಂದಿದ್ದೀವಿ, ಲಗೇಜ್ ಕಾಯ್ತಾ ಇದ್ದಾವೆ ನಮಗೋಸ್ಕರ, ಕಲೆಕ್ಟ್ ಮಾಡಬೇಕು. ಇದೊಂಥರ ಚೆನ್ನಾಗಿದೆ ಬ್ಯಾಗ್ ಕಲೆಕ್ಟ್ ಮಾಡೋದು.
ನೋಡಿ ಗೈಸ್, ನನ್ನ ಅವತಾರ ನೋಡಿ ಗೈಸ್. ಇಯರಿಂಗ್ಸು, ಕಾಜಲು ಬಿಟ್ಟರೆ ಏನೇನೂ ಹಚ್ಕೊಂಡಿಲ್ಲ ಗೈಸ್. ಇದೊಂದು ಮಾಡೆಲ್ ಚೆನ್ನಾಗಿ ಮಾಡಿದ್ದಾರೆ. ಸಿಟಿ ಬಂದುಬಿಟ್ಟು ಪೋರ್ಟ್ ಬ್ಲೇರ್ ಅಂತ. ಇವಾಗ ಹೊರಗಡೆ ಸಿಟಿ ನೋಡಕ್ಕೆ ಹೋಗ್ತಿದ್ದೀವಿ ಗೈಸ್. ಇದು ವೀರ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಚೆನ್ನಾಗಿದೆ ಏರ್ಪೋರ್ಟು. ಮುಂದೆ ಗಾರ್ಡನ್ ಇದೆ. ಈ ವಿಡಿಯೋ ಹೇಗೆ ಅನಿಸ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ನಾವು ಕಂಟಿನ್ಯೂ ಎಲ್ಲೆಲ್ಲಿ ಜರ್ನಿ ಮಾಡಿದ್ವಿ ಅಂತ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಸೊ ನೋಡ್ತಾ ಇರ್ರಿ. 5 days ಜರ್ನಿ ಮಾಡಿದ್ದೀವಿ. ಇವತ್ತಿನ ವ್ಲಾಗ್ ಇಷ್ಟ ಆಯಿತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.